ಅಮ್ಮೋರೆ ಅಮ್ಮೋರೆ ನಾನು ಪತ್ತೆದಾರಿ ಕೆಲಸ ಮಾಡ್ತಿರ್ಲಿಲ್ಲ ಅಮ್ಮೋರೆ. ಅಡಿಗೆಗೆ ಏನ್ ಮಾಡ್ಬೇಕು ಅಂತ ಕೇಳೋದಕ್ ಬಂದೆ ಅಷ್ಟೇ. ನಾನೊಬ್ಬ ಬಡ ಜೀವಿ ಅಮ್ಮೋರೆ. ಇಷ್ಟು ದೊಡ್ಡ ಮನೇಲಿ ನೀವ್ ಎಲ್ಲಿದ್ದೀರಾ ಅಂತ ಹುಡುಕ್ತಾ ಇದ್ದೆ ಅಷ್ಟೇ. ನಾನು ತುಂಬಾ ಬಡವ, ನನಗೆ ಸುಳ್ಳು ಹೇಳೋದಕ್ಕೂ ಬರೋದಿಲ್ಲ. ನನ್ನನ್ನ ದಯವಿಟ್ಟು ಕೆಲ್ಸದಿಂದ ತೆಗಿಬೇಡಿ. ನನಗೆ ತುಂಬಾ ಚೆನ್ನಾಗಿ ಅಡಿಗೆ ಮಾಡಕ್ ಬರುತ್ತೆ ಅಮ್ಮೋರೆ. ಅಮ್ಮ, ಹರಿಹರ ಕಾಕಂಗ್ ಹೇಳಮ್ಮ ಮೀನ್ ಗಸಿ ಮಾಡೋಕೆ. ಹರಿಹರ ಕಾಕ, ಎದೇಳಿ, ನಿಮ್ಗೆ ಮೀನ್ ಗಸಿ ಮಾಡೋಕ್ ಬರುತ್ತಾ? ಹೌದು ಚಿಕ್ಕಜ್ಮರ್ರೆ, ಮೀನ್ ಗಸಿ ಮಾಡಕ್ ಬರುತ್ತೆ ನನಗೆ. ಇವತ್ತು ನಮ್ ಸುಭಿಯಿಂದ ನಿನ್ ಕೆಲ್ಸ ಉಳ್ದಿರೋದು. ಇನ್ ಮುಂದೆ ಯಾವುದೇ ಕೋಣೆ ಮುಂದೆ ನಿನ್ ಪತ್ತೆದಾರಿ ಕೆಲಸ ಮಾಡೋದಾಗ್ಲಿ ಓಡಾಡೋದಾಗ್ಲಿ ನನಗ್ ಕಾಣಿಸ್ಬಾರ್ದು. ಈ ಮನೇಲಿ ಇದೆಲ್ಲ ನಡೆಯೋದಿಲ್ಲ. ಹೋಗು. ತಪ್ಪಾಯ್ತು ಅಮ್ಮೋರೆ, ತಪ್ಪಾಯ್ತು. ಹಾಗಾದ್ರೆ ಮಧ್ಯಾಹ್ನ ಒಳ್ಳೆ ಊಟ ಇರುತ್ತೆ. ನೀನ್ ಬಟ್ಟೆ ಬದಲಾಯಿಸ್ಕೊಂಬ, ನಾನು ಬಟ್ಟೆ ಬದಲಾಯಿಸ್ಕೊಂಡು ಅಲ್ಲಿ ಹೋಗ್ತೀನಿ. ಕೈಯಲ್ಲಿ ಮೀನು. ಈ ಹೆಂಗಸು ಇಷ್ಟೊತ್ತಲ್ಲಿ ಮೀನ್ ತಗೊಂಡು ಎಲ್ಲಿಗೆ ಹೋಗ್ತಾ ಇದ್ದಾಳೆ? ಸತೀಶಣ್ಣ, ನೀವು ಕಾನೂನಿನ ಬಗ್ಗೆ ಪುಸ್ತಕ ತಗೋತೀರಿ, ನಾನೊಂದು ನಾವೆಲ್ ತಗೋತೀನಿ. ಕೋಲ್ಕತ್ತಾಗೆ ಹೋಗೋ ಮೊದಲು ಎಲ್ಲ ಪುಸ್ತಕನೂ ಲೈಬ್ರರಿ ಕೊಟ್ರಾಯ್ತು. ನನಗೊಂದು ವಿಷಯ ಹೇಳಿ ಸತೀಶಣ್ಣ, ಈ ಲೈಬ್ರರಿಲಿ ಏನಾದ್ರೂ ದೆವ್ವ ಇದೆಯಾ? ನಾನು ತಗೋಬೇಕು ಅನ್ಕೊಂತಾ ಇರೋ ಎಲ್ಲಾ ಪುಸ್ತಕನೂ ಎಲ್ಲಿಗೆ ಹೋಗ್ತಿದೆ? ನೀವು ನಾವೆಲ್ಲ ಜೊತೆಯಲ್ಲೇ ಸ್ವದೇಶಿ ಕವಿತೆ ಪುಸ್ತಕನೂ ಬೇಕಿತ್ತ ನಿಮಗೆ? ಸತೀಶ್ ಅವ್ರೆ, ನಿಮ್ ತಮ್ಮ ಬರೀ ನಾವೆಲ್ ಓದಲ್ಲ, ತುಂಬಾ ಚೆನ್ನಾಗಿ ನಾಟಕನೂ ಮಾಡ್ತಾರೆ. ನಿನ್ನೆ ಸುಭಾಷ್ಗೆ ಸ್ವದೇಶಿ ಕವಿತೆನೂ ನೀವೇ ಕಲಿಸಿರೋದಂತೆ? ನೀವು ಕೇಳ್ತಾ ಇದ್ದೀರೋ ಅಥವಾ ಹೇಳ್ತಾ ಇದ್ದೀರೋ? ನಾನೇನ್ ಕೇಳ್ತಿಲ್ಲ. ಫ್ರೇಸರ್ ಸಾಹೇಬ್ರು ಹೇಳಿದ್ರು ನೀವು ನನ್ನ ಜೊತೆ ಫ್ರೇಸರ್ ಸಾಹೇಬ್ರ ಆಫೀಸಿಗೆ ಬರ್ಬೇಕಾಗತ್ತೆ. ನಾನು ಬರಲೇಬೇಕು ಅಂತ ಏನೂ ಇಲ್ಲ. ಶರತ್ ಅವರೇ, ನೀವು ಕಾನೂನನ್ನ ಓದ್ತಾ ಇರೋರು ನಿಮ್ಗಿಷ್ಟು ಗೊತ್ತಿಲ್ವೇ? ಪೊಲೀಸರ ಆರ್ಡರ್ ಒಪ್ಪದೇ ಇದ್ರೆ ನೀವು ಜೈಲಿಗೆ ಹೋಗ್ಬೇಕಾಗತ್ತೆ. ನನ್ನ ಹತ್ರ ನಿಮ್ಮನ್ನ ಕರ್ಕೊಂಡು ಹೋಗೋ ಆರ್ಡರ್ ಇದೆ. ಜೊತೆಗೆ ಈ ಪುಸ್ತಕನೂ ಬರುತ್ತೆ. ಬನ್ನಿ. ಯಾವ ಅಪರಾಧಕ್ಕೋಸ್ಕರ? ಅವನ್ ಕದ್ದಿದ್ದಾನ ಇಲ್ಲ ಲೂಟಿ ಮಾಡಿದಾನ? ಅದಕ್ಕಿಂತ ದೊಡ್ಡ ಅಪರಾಧ ಮಾಡಿದ್ದಾರೆ. ನಿಮ್ಮ ತಮ್ಮ ಸ್ವದೇಶಿ ವಿಚಾರಧಾರೆ ಹೊಂದಿದ್ದಾರೆ. ಈ ವಿಷಯ ಇವ್ರಿಗೆ ಹೇಗೆ ಗೊತ್ತಾಯ್ತು? ನಮ್ಮ ಹಿಂದೆ ಗೂಢಚಾರರನ್ನ ಬಿಟ್ಟಿದ್ದಾರ. ಎಚ್ಚರಿಕೆ ವಹಿಸಬೇಕು. ಅನುಚಿಕಮ್ಮಂಗೆ ಈ ವಿಷಯನ ಹೇಳಲೇಬೇಕು. ಇವತ್ ವೀರುಗೆ ಮೀನ್ ಗಸಿ ಮಾಡ್ಕೊಟ್ರೆ ನೆಮ್ಮದಿ ಸಿಗುತ್ತೆ. ದೇಶಕ್ಕೋಸ್ಕರ ಇವರೆಲ್ಲ ಊಟ ತಿಂಡಿನೇ ಮರ್ತು ಬಿಟ್ಟಿದ್ದಾರೆ. ನಾನು ನಿಮ್ ಹಿಂದೆನೇ ಇದ್ದೀನಿ ಚಿಕ್ಕ
ಮಾವ, ನಾನು ನಿಮ್ ಹಿಂದೆನೇ ಇದ್ದೀನಿ. ಸುಭಿ, ನಾನ್ ನಿನ್ ಚಿಕ್ಕ ಮಾವ ತಾನೆ. ನೀನ್ ಯಾವಾಗ್ಲೂ ನನ್ ಕಣ್ಮುಂದೆನೆ ಇರ್ಬೇಕು ಅಂತ ಅಕ್ಕ ಹೇಳಿದ್ದಾರೆ. ನೀನ್ ನನ್ ಕಣ್ಣಿಗೆ ಬಟ್ಟೆ ಕಟ್ಟಿದ್ರೆ ನಾನ್ ನಿನ್ನ ಹೇಗ್ ನೋಡಕ್ಕಾಗುತ್ತೆ ಹೇಳು? ಚಿಕ್ಕ ಮಾವ, ಅನು ಚಿಕ್ಕಮ್ಮ. ಸುಬಿ ಏನೂ ಆಗಿಲ್ಲ, ಸುಮ್ನಿರು. ಓ ಅಡ್ಗೆ ಭಟ್ರೆ, ಆಗಿಂದ ನಿಮ್ಮನ್ ಕರಿತಿದ್ದೀನಿ, ಕಿವಿ ಕೇಳಿಸ್ತಿಲ್ವಾ? ಇಲ್ಲೇನ್ ಮಾಡ್ತಿದ್ದೀರಾ ನೀವು? ಓ ಅನು ಅಕ್ಕ, ಅನು ಅಕ್ಕ, ಮೀನು. ಅನು ಚಿಕ್ಕಮ್ಮ, ಇದು ನಿಜವಾಗ್ಲೂ ಮೀನು. ನನಗೆಲ್ಲ ಗೊತ್ತಾಯ್ತು. ಈ ಅಪ್ಪ ಮೀನ್ ಕದ್ಕೊಂಡು ಓಡ್ ಹೋಗ್ಬೇಕಾದ್ರೆ ನೀವ್ ಇವನ್ನ ಹಿಡ್ದಿದ್ದೀರಾ ಅಲ್ವಾ? ಇರಿ, ನಾನು ಈಗ್ಲೇ ಹೋಗಿ ಅಮ್ಮ ಅವ್ರನ್ನ ಕರ್ಕೊಂಡ್ ಬರ್ತೀನಿ. ಇಲ್ಲ ಅಕ್ಕ, ನಾನು ಯಾಕೆ ಮೀನ್ ಕದಿಲಿ? ಹಾಗಿದ್ರೆ ಹಿತ್ಲಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ದೆ ಹೇಳು? ಅದ್ ಯಾಕೆ ಅಂದ್ರೆ ಅಕ್ಕ, ಎಷ್ಟೋ ದಿನ ಆದ್ಮೇಲೆ ಮಕ್ಕಳು ಕಣ್ಣ ಮುಚ್ಚಿ ಅಲ್ಲಾಡ್ತಿರೋದು ನೋಡ್ತಾ ಇದ್ದೀನಲ್ಲ. ಅದು ಅಲ್ಲದೆ ಮೀನನ್ನ ಅಕ್ಕನೇ ತಗೊಂಡು ಹೋಗ್ತಾ ಇದ್ರು ಅಲ್ವಾ ಅಕ್ಕ? ಅದೇನಂದ್ರೆ ಸಾಕು, ಬಾಯಿ ಮುಚ್ಚು. ಇನ್ನೊಂದ್ ಮಾತಾಡಿದ್ರು ಅಷ್ಟೇ ನಿನ್ನ. ಅನು ಅಕ್ಕ, ನೀವು ಹಿತ್ಲ ಕಡೆಗೆ ಮೀನ್ ಯಾಕೆ ತಗೊಂಡ್ ಬಂದ್ರಿ? ಅನು ಚಿಕ್ಕಮ್ಮ ಮೀನ್ ತಗೊಂಡ್ ಎಲ್ಲಿಗೆ ಹೋಗ್ತಾ ಇದ್ರು ಅಂತ ನನಗ್ ಗೊತ್ತು. ಅದು ಹಾಗಲ್ಲ ಸುಬಿ, ನಿನಗೆ ಹೇಗೆ ಗೊತ್ತಿರುತ್ತೆ? ಅನು ಚಿಕ್ಕಮ್ಮ, ನಂಗೆಲ್ಲ ಅರ್ಥ ಆಗೋಯ್ತು. ಆ ಬೆಕ್ಕು ದಿನ ದಿನಕ್ಕೂ ಹೇಗ್ ದಪ್ಪ ಆಗ್ತಾ ಇದೆ ಅಂತ. ನೀವು ಕದ್ದು ಮುಚ್ಚಿ ಮೀನ್ ತಗೊಂಡೋಗಿ ಹಾಕ್ತಿರಲ್ವಾ, ಅದಕ್ಕೆ. ಹಾ, ಬೆಕ್ಕು ಅಂದ್ರೆ ನನ್ಗೆ ತುಂಬಾ ಇಷ್ಟ. ಹಾಗಾದ್ರೆ ಈ ಹಿತ್ಲಲ್ಲಿರೋ ಬೆಕ್ಕಿನ ಹಿಂದೆ ಏನೋ ರಹಸ್ಯ ಇದೆ. ಅದನ್ನ ಏನು ಅಂತ ನಾನು ಕಂಡುಹಿಡಿಲೇಬೇಕು. ಹಾಗೆ ಫ್ರೇಜರ್ ಸಾಹೇಬ್ರಿಗೆ ಈ ವಿಷಯನೂ ತಿಳಿಸ್ಬೇಕು. ಫ್ರೇಜರ್ ಸಾಹೇಬ್ರಿಗೆ ಸ್ವದೇಶಿ ಕವಿತೆ ತುಂಬಾ ಇಷ್ಟ. ನಿಮಗೂ ಸ್ವದೇಶಿ ಕವಿತೆ ಅಂದ್ರೆ ತುಂಬಾ ಇಷ್ಟನೇ. ಒಳ್ಳೆ ಜೋಡಿ ನಿಮ್ದು. ಹೀಗೆ ಇನ್ನೂ ಎಷ್ಟು ಹೊತ್ತು ಕೂತಿರ್ಬೇಕು ನಾನು? ನನಗೆ ಬೇರೆ ಕೆಲಸ ಇದೆ. ಮಿಸ್ಟರ್ ಬೋಸ್, ಸರ್, extremely sorry, Mr. Bose. Extremely sorry. Mr. Mukund, you may wait outside. ಥ್ಯಾಂಕ್ ಯು ಸರ್. I'm extremely sorry. ನಿಮಗೆ ಸಾರಿ ಕೇಳೋದು ತುಂಬಾ ಇಷ್ಟ ಅನ್ಸುತ್ತೆ ಸರ್. ಮತ್ತೆ ನಿಮ್ಗೆ ಪುಸ್ತಕಗಳನ್ನ ಓದೋದು ತುಂಬಾ ಇಷ್ಟ ಅಲ್ವಾ ಮಿಸ್ಟರ್ ಬೋಸ್? ಪುಸ್ತಕಗಳನ್ನ ಓದೋದು ತಪ್ಪ? ನೋ ನೋ, ನಾಟ್ ಅಟ್ ಆಲ್. ಬೈ ದ ವೇ, ಕೋಲ್ಕತ್ತಾದಲ್ಲಿ ನೀವು ಏನು ಓದ್ತಿದ್ದೀರಾ? ವಕೀಲಿ. ಓ, ಮತ್ತೆ ಇಷ್ಟು ದಿನದಿಂದ ನೀವು ಕಟಕ್ನಲ್ಲಿ ಇದ್ದೀರಾ ಅಲ್ವಾ? ವೈ? ರಜೆ ಇತ್ತು, ಬಂದೆ. ಓ, ಲಾಂಗ್ ವೆಕೇಶನ್. ಸುಭಾಷ್ಗೆ ಸ್ವದೇಶಿ ಕವಿತೆ ನೀವೇ ಕಲ್ಸಿರೋದಾ? ಕಲ್ಸಿದ್ದೆ. ದೇಶದ ಕವಿತೆ. ಸ್ವದೇಶಿ ಕವಿತೆ. ಕವಿತೆಗಳಲ್ಲಿ ದೇಶದ ಬಗ್ಗೆ ಬರ್ದೇ ಬರೀತಾರೆ. ಬೈ ದ ವೇ, ನೀವು ನಮ್ಮ ಭಾಷೆನ ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ಥ್ಯಾಂಕ್ಸ್ ಫಾರ್ ಯುವರ್ ಕಾಂಪ್ಲಿಮೆಂಟ್ ಮಿಸ್ಟರ್ ಬೋಸ್. ನಾನು ಗವರ್ನರ್ ಆಗಿ ಬಂದಿರೋದು. ಭಾರತಕ್ಕೆ ಬಂದ್ಮೇಲೂ ಇಲ್ಲಿನ ಭಾಷೆ ಕಲಿದೆ ಇದ್ರೆ ಎಲ್ರ ಮನ್ಸಲ್ಲಿ ಏನಿರುತ್ತೆ ಅಂತ ಹೇಗ್ ಪತ್ತೆ ಹಚ್ಚೋದು? ಸಾರಿ ಸರ್, ನಿಮ್ ಪರ್ಮಿಷನ್ ಇಲ್ದೇನೆ ಒಳಗೆ ಬಂದ್ಬಿಟ್ಟೆ. ಸಮಥಿಂಗ್ ಇಂಪಾರ್ಟೆಂಟ್ ಮಿಸ್ಟರ್ ಮುಕುಂದ್. ಎಸ್ ಸರ್, ಪ್ಲೀಸ್. ಎಕ್ಸ್ಕ್ಯೂಸ್ ಮೀ. ಎಸ್ ಮಿಸ್ಟರ್ ಮುಕುಂದ್. ಸರ್, ಚೌಧರಿ ಸರ್ ಸುದ್ದಿ ಕಳಿಸಿದ್ದಾರೆ. ಬೋಸ್ ಅವರ ಮನೆಯ ಹಿತ್ತಲಲ್ಲಿ ಜಾಸ್ತಿನೇ ಅನುಮಾನ ಬರ್ತಿದೆಯಂತೆ. ಬೋಸ್ ಮನೆ ಹಿಂದಷ್ಟೇ ಯಾಕೆ, ಒಳಗಡೆನೂ ದೇರ್ ಆರ್ ಲಾಟ್ ಆಫ್ ಎಲಿಮೆಂಟ್ಸ್ ವಿಚ್ ಆರ್ ಸಸ್ಪಿಷಿಯಸ್.
So what we need to do is we need to take a concrete action. Mr. Bose. By the way, ನಿಮ್ಮ ಅಣ್ಣ ನಿಮ್ಗೋಸ್ಕರ ಕಾಯ್ತಾ ಇದ್ದಾರೆ. You may go now. Oh, excuse me. ನಿಮ್ಮ ಲೈಬ್ರರಿಯಲ್ಲಿ ಇನ್ಫಾರ್ಮ್ ಮಾಡಿ ಒಂದಿಷ್ಟು ಪುಸ್ತಕನ ನಾನು ಜಪ್ತಿ ಮಾಡಿದ್ದೀನಿ ಅಂತ. ಪುಸ್ತಕ ಕಿತ್ಕೊಂಡು ನೀವು ಮನುಷ್ಯನ ಯೋಚನೆ ಬದಲಾಯಿಸಕ್ಕಾಗಲ್ಲ ಫ್ರೇಜರ್ ಸರ್. ಇವತ್ತೊಂದು ಸ್ಟ್ರಾಂಗ್ ಆಕ್ಷನ್ ತಗೋಬೇಕು. ಒಂದು ಸ್ಟ್ರಾಂಗ್ ಉತ್ತರ, ರಿಪ್ಲೈ. ನನ್ನ ಇಂಟ್ಯೂಷನ್ ಹೇಳ್ತಾ ಇದೆ ಆ ಜಾನಕಿನಾಥ್ ಮನೆಯಲ್ಲಿ ಸ್ವದೇಶಿಗಳು ಬಚ್ಚಿಟ್ಕೊಂಡಿದ್ದಾರೆ ಅಂತ. ನಾನು ಮನೆ ಒಳಗೆ ಸರ್ಚ್ ಮಾಡೋಕೆ ಆರ್ಡರ್ಸ್ ಕೊಡ್ತಿದ್ದೀನಿ. ಇವತ್ ರಾತ್ರಿನೇ ಸರ್ಚ್ ಮಾಡಿ. ಏನ್ ಬೇಕಾದ್ರೂ ಆಗ್ಲಿ, ಆ ಸ್ವದೇಶಿ ನನ್ನ ಎದುರಿಗೆ ಇರ್ಬೇಕು. ಗೋ ಅಂಡ್ ಕ್ಯಾಚ್ ದೆಮ್. ಎಸ್ ಸರ್. ಏನಾಯ್ತು ಅನಂತಣ್ಣ? ಅಷ್ಟು ಆಳವಾಗಿ ಏನು ಯೋಚನೆ ಮಾಡ್ತಾ ಇದ್ದೀರಾ? ಸುಭಾಷ್ನ ಹಿಡ್ಕೊಂಡು ಹೋಗಿದ್ರು. ಫ್ರೇಜರ್ ಅವನ ಹತ್ರ ಕ್ಷಮೆನೂ ಕೇಳ್ದ. ಏನು ಅರ್ಥನೇ ಆಗ್ತಿಲ್ಲ. ಇದ್ರ ಹಿಂದೆ ಯಾವುದೋ ಉದ್ದೇಶ ಇದೆ. ನನ್ನ ಮನ್ಸು ಹೇಳ್ತಾ ಇದೆ ಅವನು ಯಾವುದೋ ದೊಡ್ಡ ಬಲೆನ ಬೀಸ್ತಾ ಇದ್ದಾನೆ. ನಾನು ಇಲ್ಲಿರೋದು ಅವನು ಗೊತ್ತಾಗಿರ್ಬೋದಾ? ಅನಂತಣ್ಣ, ನಿಮ್ಮನ್ನ ಪೊಲೀಸರೇನಾದ್ರೂ ಹಿಡಿತಾರಾ? ನಾನೇನೂ ಬಾಯ್ ಬಿಡೋದಿಲ್ಲ. ಇಲ್ಲ ಸುಭಾಷ್, ನನ್ನ ಪ್ರಾಣ ಹೋದ್ರೂ ನಾನು ಸಿಕ್ಕಾಕೊಳ್ಳೋದಿಲ್ಲ. ಒಂದು ಸಾಯಿಸ್ತೀನಿ ಅಥವಾ ಸಾಯ್ತೀನಿ. ವೀರು, ನೀನ್ ಈಗ್ಲೇ ಹೊರಡು. ನದಿ ಹತ್ರ ಹೋಗಿ ದೋಣಿ ವ್ಯವಸ್ಥೆ ಮಾಡು. ನಾವಿವತ್ತು ರಾತ್ರಿನೇ ಹೊರಡ್ತಾ ಇದೀವಿ. ವಂದೇ ಮಾತರಂ. ವಂದೇ ಮಾತರಂ. ಇವ್ರಿಗೊಂದು ಗತಿ ಕಾಣಿಸ್ದೆ ಬಿಡಲ್ಲ ಅಣ್ಣ. ಬ್ರಿಟಿಷರು ನಮ್ಮನ್ನ ಏನ್ ಅನ್ಕೊಂಡಿದ್ದಾರೆ? ಶರತಣ್ಣ ಹೊರಗಡೆ ಪೊಲೀಸರು ಬಂದಿದ್ದಾರೆ. ಅಮ್ಮವ್ರೆ ಮನೆಗೆ ಪೊಲೀಸರು ಬಂದಿದ್ದಾರೆ. ಮನೆ ತಪಾಸಣೆ ಮಾಡ್ತಾರಂತೆ. ಏನಾಯ್ತು ಶರತ್? ಮನೆಗೆ ಪೊಲೀಸ್ನವ್ರು ಬಂದಿದಾರಂತೆ? ತಪಾಸಣೆ ಮಾಡಕ್ ಬಂದಿದಾರಮ್ಮ. ಯಾವ ವಿಷಯನ ತಪಾಸಣೆ ಮಾಡಕ್ ಬಂದಿದಾರೋ ಗೊತ್ತಿಲ್ಲ. ತಪಾಸಣೆನಾ? ತಪಾಸಣೆ ಮಾಡೋದಕ್ಕೆ ನಾವೇನ್ ಕಳ್ರ ಡಕಾಯ್ತ್ರ? ನಮ್ಮನೇಲಿ ಹೆಂಗಸರು ಮಕ್ಳೆಲ್ಲ ಇದ್ದಾರೆ. ಸುಭಿ ಎಲ್ಲಿದ್ದಾನೆ? ಅಮ್ಮ, ಪಬ್ಲಿಕ್ ಲೀಡರ್ ಮನೆಯಲ್ಲಿ ತಪಾಸಣೆ ಹೇಗ್ ಮಾಡ್ತಾರೋ ನೋಡ್ತೀನಿ. ನಾನು ನೋಡ್ತೀನಿ ನಮ್ಮನೆ ಒಳಗಡೆ ಪೊಲೀಸ್ನವ್ರು ಹೇಗ್ ಬರ್ತಾರೆ ಅಂತ. ನೋಡಿ, ನೀವೆಲ್ಲ ಹೋಗಿ ಹೊರಗೆ ನಿಂತ್ಕೊಳ್ಳಿ. ಇವ್ರು ನಮ್ಮ ಮನೆ ಒಳಗಡೆ ಬರೋದಕ್ಕೆ ನಾವೇನ್ ದರೋಡೆ ಮಾಡಿಲ್ಲ. ಹೋಗಿ. ಅನಂತಣ್ಣನ್ನ ಹೇಗಾದ್ರೂ ಮಾಡಿ ಕಾಪಾಡಬೇಕು. ಯಾರು ಬಾಗಿಲ್ನ ಮುಚ್ಚೋ ಪ್ರಯತ್ನ ಮಾಡೋ ಹಾಗಿಲ್ಲ. ಯಾರು ಇಲ್ಲಿಂದ ಹೊರಗಡೆ ಹೋಗ್ಬಾರ್ದು. ನನ್ನ ಹತ್ರ ಮನೆನ ತಪಾಸಣೆ ಮಾಡೋ ವಾರಂಟ್ ಇದೆ.
ನಮ್ಮನ್ನ ತಡೆಯೋ ಪ್ರಯತ್ನ ಯಾರೇ ಮಾಡಿದ್ರು ಅವ್ರನ್ನ ನಾನು ಠಾಣೆಗೆ ಎಳ್ಕೊಂಡು ಹೋಗ್ಬೇಕಾಗತ್ತೆ. ಹೋಗಿ ಮನೆ ಪೂರ್ತಿ ಹುಡುಕಿ ಹೋಗಿ. ನಿಂತ್ಕೊಳ್ಳಿ. ಯಾರು ಹೋಗೋ ಹಾಗಿಲ್ಲ. ಯಾವ ಉದ್ದೇಶದಿಂದ ಸರ್ಚ್ ಮಾಡ್ತೀರಾ? ವಾರೆಂಟ್ ಇದೆಯಾ? ನನಗೆ ಅಡಿಗೆ ಮಾಡಕ್ಕೂ ಬರುತ್ತೆ, ಕೆಲಸ ಇಲ್ಲ ಅಂತ ಮಾತ್ರ ಹೇಳ್ಬೇಡಿ. ನಾನೊಬ್ಬ ಬಡ ಜೀವಿ ಅಮ್ಮವ್ರೆ. ಇಷ್ಟು ದೊಡ್ಡ ಮನೇಲಿ ನೀವ್ ಎಲ್ಲಿದ್ದೀರಾ ಅಂತ ಹುಡುಕ್ತಾ ಇದ್ದೆ ಅಷ್ಟೇ. ನಾನು ತುಂಬಾ ಬಡವ, ನನಗೆ ಸುಳ್ಳು ಹೇಳೋದಕ್ಕೂ ಬರೋದಿಲ್ಲ. ನನ್ನನ್ನ ದಯವಿಟ್ಟು ಕೆಲ್ಸದಿಂದ ತೆಗಿಬೇಡಿ. ನನಗೆ ತುಂಬಾ ಚೆನ್ನಾಗಿ ಅಡಿಗೆ ಮಾಡಕ್ ಬರುತ್ತೆ ಅಮ್ಮವ್ರೆ. ಹರಿಹರ ಕಾಕ, ಸುಭೀನ್ ಚೌಧರಿ, ಈ ಮನೆಯಲ್ಲಿ ಹರಿಹರ ಅನ್ನೋ ವೇಷದಲ್ಲಿ ಬಂದಿದ್ದೆ, ಗೊತ್ತಾಯ್ತಾ? ನೀವು ಸ್ವದೇಶಿಗಳನ್ನ ಬಚ್ಚಿಟ್ಟಿದ್ದೀರಾ ಅನ್ನೋ ಆರೋಪ ನಿಮ್ಮ ಮೇಲಿದೆ. ಕಾನ್ಸ್ಟೇಬಲ್ಸ್, ಮೂವ್ ಆನ್. ಮತ್ತೆ ನೀವ್ಯಾರು ಈ ಮನೆಯಿಂದ ಆಚೆ ಎಲ್ಲಿಗೂ ಹೋಗೋ ಹಾಗಿಲ್ಲ. ಸರ್ಚ್ ವಾರೆಂಟ್ ತೋರಿಸಿ. ಸುಭಿ, ಇಲ್ಲಿಂದ ಬೇಗ ಹೋಗು. ಅನಂತಣ್ಣಂಗೆ ಸುದ್ದಿ ಮುಟ್ಸು. ಹೋಗಕ್ಕಾಗತ್ತಾ? ಅನಂತಣ್ಣ, ಪೊಲೀಸರು ಬಂದಿದ್ದಾರೆ, ಓಡ್ ಹೋಗಿ. ಹಿಂದ್ಗಡೆ ಬಾಗ್ಲಿಂದ ಹೋಗ್ಬೋದು. ಹುಷಾರು, ಎಲ್ಲ ಕಡೆ ಕಣ್ಣಿಡಿ. ಸುಭಾಷ್ ಬಾಗ್ಲನ್ನ ತೆಗೆಯಕ್ಕಾಗ್ತಿಲ್ಲ. ಯಾಕಂದ್ರೆ ಹೊರಗಡೆಯಿಂದ ಬೀಗ ಹಾಕಿದ್ದಾರೆ ಅನಂತಣ್ಣ. ಬೇರೆ ಯಾವ ದಾರಿನೂ ಇಲ್ಲ. ಈಗ ಏನ್ ಮಾಡ್ತೀರಾ ಅನಂತಣ್ಣ? ಪೊಲೀಸ್ರೇನಾದ್ರೂ ಇಲ್ಲಿ ಬಂದ್ಬಿಟ್ರೆ ಇನ್ನೂ ಜೋರಾಗಿ ಹೇಳಿರಿ. ಬೇರೆ ಯಾವ ಉಪಾಯನೂ ಇಲ್ಲ ಸುಭಾಷ್. ನಾನು ಗೋಡೆನ ಹಾರ್ಕೊಂಡು ಹೋಗ್ಬೇಕು. ಅನಂತಣ್ಣ, ನಿಧಾನವಾಗಿ. ನಿಮ್ ಕಾಲ್ಗೆ ಏಟಾಗಿದೆ, ನಿಮ್ಗೆ ಜಿಗಿಯೋದಿಕ್ಕಾಗಲ್ಲ. ನಾನ್ ನೋಡ್ತೀನಿ. ಫಾಸ್ಟ್ ಫಾಸ್ಟ್, ಮೂವ್ ಮೂವ್. ನೀವ್ ಆ ಕಡೆ ಹೋಗಿ, ನೀವ್ ಈ ಕಡೆ ಹೋಗಿ.
ಓಡೋಗಿ, ಬೇಗ ಓಡೋಗಿ. ಅನಂತಣ್ಣ ತಗೊಳ್ಳಿ, ಇದನ್ನ ನಿಮ್ಮ ಹತ್ರ ಇಟ್ಕೊಳ್ಳಿ. ಕಾಸಿನ ಅವಶ್ಯಕತೆ ನನಗಿಲ್ಲ, ಇದು ನನಗೆ ಬೇಡ ಸುಭಾಷ್. ಅವಶ್ಯಕತೆ ಇದೆ ಅನಂತಣ್ಣ. ನಿಮ್ಮ ಹತ್ರ ಹಣ ಕಾಸು ಏನೂ ಇಲ್ಲ. ತಗೊಳ್ಳಿ ಇದನ್ನ. ದಾರಿಲಿ ಹೋಗ್ಬೇಕಾದ್ರೆ ಇದ್ರಲ್ಲಿ ಏನಾದ್ರೂ ತಗೊಂಡ್ ತಿನ್ನಿ. ಇಟ್ಕೊಳ್ಳಿ ಇದನ್ನ ನಿಮ್ಮ ಹತ್ರ. ಇದನ್ನ ದೇಶದ ಸ್ವಾತಂತ್ರ್ಯಕ್ಕಾಗಿ ನೀನ್ ಕೊಟ್ಟ ಮೊದಲನೇ ದಾನ ಅನ್ಕೋತೀನಿ ಸುಭಾಷ್. ವಂದೇ ಮಾತರಂ. ವಂದೇ ಮಾತರಂ. ಯಾರು ಯಾರಿದಾರಲ್ಲಿ? ಯಾರದು? 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 ಕೊಡಿಲಿ, ಅದನ್ನ ಕೊಡಿಲಿ. ಇದೇನಿದು? ಇಲ್ಲಿ ಆಡೋ ಹುಡುಗರು ಎಲ್ಲೂ ಹೋಗ್ಬಾರ್ದು ಅಂತ ಈ ಬಾಗಿಲು ಯಾವಾಗ್ಲೂ ಮುಚ್ಚಿರುತ್ತಲ್ವಾ? ಯಾರು ತೆಗ್ದಿದ್ದು ಇದನ್ನ? ಮುಕುಂದ್ ಅವರೇ. ಸರ್, ನನಗೀಗ ಗೊತ್ತಾಯ್ತು. ಖಂಡಿತ ಸ್ವದೇಶಿಗಳು ಇದೇ ದಾರಿಲೇ ಓಡ್ ಹೋಗಿರ್ತಾರೆ. ಅನಂತಣ್ಣ ಇಲ್ಲಿಂದಾನೇ ಹೋಗಿದ್ದು ಅಂತ ಇವ್ರಿಗೆ ಗೊತ್ತಾಗೋಯ್ತಾ? ಅನಂತಣ್ಣ, ನೀವು ಬಂದ್ರ? ನಾನು ಅಲ್ಲಿ ದಡದ ಹತ್ರ ಎಲ್ಲ ವ್ಯವಸ್ಥೆನೂ ಮಾಡಿದ್ದೀನಿ. ಸರಿ ಬಾ. ನಿಂತ್ಕೊಳ್ಳಿ. ಓಡು ವೀರು, ಓಡು. ಓಡೋಕ್ಕಾಗತ್ತ ಅನಂತಣ್ಣ? ಸ್ಟಾಪ್. ಅನಂತಣ್ಣ! ವೀರು, ಅನಂತಣ್ಣ! ವೀರು. ಒಬ್ಬನ್ನ ಹೊಡೆದಾಯ್ತು. ಆ ಅನಂತಂತೂ ಇನ್ನೂ ಸತ್ತಿಲ್ಲ ಅಂತ ಅನ್ಸುತ್ತೆ. ಅವನ್ನ ಹೇಗಾದ್ರೂ ಮಾಡಿ ಹಿಡಿಲೇಬೇಕು. ಅನಂತಣ್ಣ ಪಾರಾದ್ರ ಸಿಕ್ಕಾಕೊಂಡಿಲ್ಲ ತಾನೆ? ವಕೀಲ್ ಸಾಹೇಬ್ರು ಮಾಲಿ ಎಲ್ಲಿದ್ದಾನೆ? ಅವ್ರ ಮನೆ ಬಾಗ್ಲು ಯಾಕೆ ಮುಚ್ಚಿದೆ? ರಾಯ್ ಅವರು ಇಲ್ಲಿಲ್ಲ, ಅವ್ರ ಊರ್ಗ್ ಹೋಗಿದ್ದಾರೆ. ಅದು ಅಲ್ಲದೆ ಅವ್ರ ಮಗ ಅನಂತ್ ಸ್ವದೇಶಿ ಅಂತ ಕೇಳ್ಪಟ್ಟೆ. ಅವ್ರ ಅಪ್ಪ ಅಮ್ಮ ಇಲ್ಲಿಲ್ಲ ಅಂದ್ರೆ ಅವ್ರು ಇಲ್ಲಿ ಯಾಕಿರ್ತಾರೆ? ಈ ಮನೇಲಿ ಯಾವ ಸ್ವದೇಶಿನೂ ಹುಡ್ಕೋಕ್ಕಾಗ್ಲಿಲ್ಲ ಅಲ್ವಾ? ನೀವು ತಪಾಸಣೆ ಮಾಡ್ತಿರೋ ವ್ಯಕ್ತಿ ಮನೇಲಿಲ್ಲ. ಶರತ್, ಇವ್ರಿಗೆ ಹೇಳು ದಯವಿಟ್ಟು ಇಲ್ಲಿಂದ ಹೋಗೋಕೆ. ಅವ್ರು ನಮಗ್ ಸಿಗ್ಲಿಲ್ಲ ಆದ್ರೆ ಇದ್ದಿದ್ದಿಲ್ಲೇ. ಇಲ್ಲ ಅಂದಿದ್ರೆ ಹಿಂದಿನ ಬಾಗ್ಲು ಇಷ್ಟೊತ್ತಾದ್ರೂ ಯಾಕೆ ತೆಗ್ದಿದೆ? ಯಾರಿಗ ಆಶ್ರಯ ಕೊಟ್ಟಿದ್ರಿ ನೀವು? ಅಂದ್ರೆ ಸುಭಿ ಅನಂತಣ್ಣನ ಕಳಿಸಿದಾನೆ. ಇಲ್ದಿದ್ರೆ ಪೊಲೀಸರು ಈ ಪ್ರಶ್ನೆ ಕೇಳ್ತಿರ್ಲಿಲ್ಲ. ಸುಭಿ ಇಷ್ಟೊತ್ತಾದ್ರೂ ಯಾಕೆ ಬಂದಿಲ್ಲ? ನಾವ್ಯಾಕೆ ಯಾರಿಗೋ ಆಶ್ರಯ ಕೊಡ್ತೀವಿ? ಏನ್ ಕೇಳ್ತಿದ್ದೀರಾ ನೀವು? ಅದು ನಿಮ್ಗೆ ಚೆನ್ನಾಗಿ ಗೊತ್ತಿರಬೇಕು. ಆದ್ರೆ ಒಂದ್ ವಿಷಯನ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಪೊಲೀಸರು 4 ಕಡೆ ಸುತ್ತುವರೆದಿದ್ದಾರೆ. ಯಾರು ಇಲ್ಲಿಂದ ಓಡ್ ಹೋಗಕ್ಕಾಗೋದಿಲ್ಲ. ದೇವ್ರೆ, ಅನಂತಣ್ಣನ ಪೊಲೀಸರು ಹಿಡಿಯೋಕಾಗ್ಬಾರ್ದು. ವೀರು, ವೀರು, ವೀರು. ಅನಂತಣ್ಣ, ಅಮ್ಮಂಗೆ ಹೇಳ್ಬಿಡಿ ನಾನು ಯಾವ್ದೋ ಬೇರೆಯವ್ರಿಗೆ ಹೋಗಿದ್ದೀನಿ ಅಂತ. ಇದೇನ್ ಹೇಳ್ತಿದ್ಯಾ ವೀರು? ಏ ವೀರು, 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 ಇದೇನ್ ಹೇಳ್ತಿದ್ಯಾ ವೀರು? ನನ್ನ ಕೊನೆ ಆಸೆ, ಒಂದ್ಸಲ ಅಮ್ಮನ ಮುಖ ನೋಡ್ಕೊಂಡ್ ಬರ್ತೀನಿ. ಇದೇನ್ ಹೇಳ್ತಿದ್ಯಾ ವೀರು?
ನಾನು ನಿನಗೇನು ಆಗಕ್ ಬಿಡೋದಿಲ್ಲ. ಕಣ್ಬಿಡು, ಧೈರ್ಯವಾಗಿರು ವೀರು. ಮಾತಾಡು ವೀರು. ಹೇ, ಹೇ, ಮಾತಾಡು ವೀರು. ಅನಂತಣ್ಣ, ಇಲ್ಲ ಬರ್ತೀನಿ ಇಲ್ಲ ವೀರು. ಅನಂತಣ್ಣ. ನಾವು ಮತ್ತೆ ಒಟ್ಟಾಗಿ ಹೋರಾಡೋಣ. ದೇಶಕ್ಕೋಸ್ಕರ ಹೋರಾಡಬೇಕು. ಸ್ವಾತಂತ್ರ್ಯ ಪಡೆಯಕ್ಕೆ ಹೋರಾಡೋಣ ವೀರು. ನಾವು ಹೋರಾಡಬೇಕು. ನನ್ನ ಕಣ್ಣಿಂದ ಅಂತೂ ಸ್ವಾತಂತ್ರ್ಯ ಸಿಗೋದನ್ನ ನೋಡೋದಕ್ಕಾಗೋದಿಲ್ಲ. ನಾನು ನಿಮ್ ಕಣ್ಣಿಂದಾನೇ ಸ್ವಾತಂತ್ರ್ಯ ದೇಶ ನೋಡ್ತೀನಿ ಅನಂತಣ್ಣ. ವೀರು ವೀರು ಇಲ್ಲ ವೀರು ವೀರು. ಅನಂತಣ್ಣ, ಅನಂತಣ್ಣ, ನೀವು ಓಡ್ ಹೋಗಿ ಅನಂತಣ್ಣ, ನೀವು ಓಡ್ ಹೋಗಿ ಅನಂತಣ್ಣ. ನೀವು ಇಲ್ಲಿರ್ಬೇಡಿ, ಓಡ್ ಹೋಗಿ. ಇಲ್ಲ ಇಲ್ಲ, ನಾನ್ ನಿನ್ ಬಿಟ್ಟು ಹೋಗೋದಿಲ್ಲ. ನಾನ್ ನಿನ್ನ ಹೀಗೆ ಬಿಟ್ಟು ಹೋಗೋದಿಲ್ಲ. ನೀನ್ ನನ್ ಜೊತೆ ಬಾ, ನನ್ ಜೊತೆ ಬಾ. ನಡಿ ವೀರು ತಮ್ಮ. ನಿಮ್ ತಮ್ಮನ ಮೇಲಾಣೆ ಅನಂತಣ್ಣ, ನನ್ನ ಮೇಲಾಣೆ. ಹೊರಟು ಹೋಗಿ. ನನ್ನನ್ನು ಯಾರು ಹೊಡೆದ್ರೋ ಅವ್ರನ್ನ ಮಾತ್ರ ನೀವು ಜೀವಂತವಾಗಿ ಬಿಡಬೇಡಿ. ದೇಶದ ಮೇಲಾಣೆ. ಹೋಗಿ ಅನಂತಣ್ಣ. ಒಂದೇ ಮಾತರಂ. ವೀರು 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 ಕಣ್ಬಿಡು. ವೀರು ವೀರು ಮಾತಾಡು ವೀರು. ವೀರು ನಿಮ್ಮ ಅಣ್ಣನ್ ಬಿಟ್ಟು ಹೋಗ್ಬೇಡ ವೀರು. ಹುಡುಕಿ ಹುಡುಕಿ ಇಲ್ಲೇ ಸುತ್ತಮುತ್ತ ಇರ್ತಾರೆ. ಅವನಿಗೆ ಗುಂಡು ಬಿದ್ದಿದೆ. ಹುಡುಕಿ. ನಾನು ನಿನ್ನ ಬಿಟ್ಟು ಹೇಗೋಗ್ಲಿ ವೀರು, ಹೇಗೋಗ್ಲಿ? ಈ ಕಡೆ ಹುಡ್ಕೋಣ. ಅನಂತ್, ನಾನು ಅನಂತನ್ನ ಸಾಯಿಸ್ಬಿಟ್ಟೆ. ಅನಂತನ್ನ ಫ್ರೇಜರ್ ಸಾಹೇಬ್ರು ನನಗೆ ಅವ್ರ ಕೈಯಾರ ಪುರಸ್ಕಾರ ಕೊಡ್ತಾರೆ. ಇದು ಅನಂತಣ್ಣನ್ ಧ್ವನಿ ಅಲ್ವಾ? ಸುಭಿ, ಶರತಣ್ಣ, ನಂಗೆ ಯಾಕೋ ಅನಂತಣ್ಣನ್ ಧ್ವನಿ ಕೇಳ್ದಾಗ ಆಯ್ತು. ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ. ಸುಭಿ ನಿಂತ್ಕೋ. ಸುಭಿ, ಸುಭಿ ನಿಂತ್ಕೋ. ಸುಭಿ, ಸುಭಿ ನಿಂತ್ಕೋ. ಸುಭಿ, ಎಲ್ಲಿಗೆ ಹೋಗ್ತಿದ್ಯಾ?
ಇವನನ್ನ ತಗೊಂಡು ಹೋಗಿ. ವೀರು ಕಾಕ, ವೀರು ಕಾಕ, ಸುಭಿ, ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ ನೀವು ವೀರು ಕಾಕನ್ನ? ಅವ್ರಿಗೆ ನೋವಾಗ್ತಾ ಇದೆ ಅನ್ಸುತ್ತೆ. ವೀರು ಕಾಕ ಎದೋಳಿ. ಏನ್ ಮಾಡ್ತಾ ಇದೀಯಾ? ಅವನ್ ಸತ್ ಹೋಗಿದ್ದಾನೆ. ವೀರು ಕಾಕ, ಶರತಣ್ಣ, ಇವರೆಲ್ಲ ಏನ್ ಹೇಳ್ತಾ ಇದ್ದಾರೆ? ವೀರು ಕಾಕ ಸತ್ ಹೋಗ್ಬಿಟ್ರ? ವೀರು ಕಾಕನ? ಇವನ್ ಯಾರು ಅಂತ ನಿನಗೆ ಗೊತ್ತಾ? ವೀರು ಕಾಕ, ಯಾಕೆ ಹೀಗ್ ಮಲ್ಗಿದ್ದೀರಾ? ಎದೇಳಿ. ವೀರು ಕಾಕ, ವೀರು ಕಾಕ. ಇವನ್ ಯಾರು ಅಂತ ನಿನಗೆ ಗೊತ್ತಾ? ಮನುಷ್ಯರ ನೀವು? ಚಿಕ್ಕ ಹುಡುಗ ಭಯ ಪಡ್ತಾ ಇರೋದು ಕಾಣಿಸ್ತಾ ಇದ್ರು, ಪ್ರಶ್ನೆಗಳನ್ನ ಕೇಳ್ತಾನೆ ಇದೀರಲ್ಲ. ಇವನು ಗೊತ್ತಿರ್ಲಿ ಗೊತ್ತಿಲ್ದೇ ಇರ್ಲಿ, ಆ ಹುಡುಗ ಏನ್ ಅನ್ಯಾಯ ಮಾಡ್ದ ಅಂತ ಅವನಿಗೆ ಗುಂಡು ಹೊಡೆದಿದ್ದು ಅಲ್ದೆ ಹೀಗೆ ಹೇಳ್ಕೊಂಡು ಹೋಗ್ತಿದ್ದೀರಾ? ಮನೆಗೆ ಹೋಗೋಣ ಸುಬಿ, ಬಾ. ಶರತಣ್ಣ, ವೀರು ಕಾಕನ್ ತರ ಇವರು ಅನಂತಣ್ಣಂಗೂ ಗುಂಡು ಹಾರಿಸ್ಬಿಡ್ತಾರ? ಈ ಕಾಸಿನ ಅವಶ್ಯಕತೆ ನನಗಿಲ್ಲ, ಇದು ನನಗೆ ಬೇಡ. ಅವಶ್ಯಕತೆ ಇದೆ ಅನಂತಣ್ಣ. ನಿಮ್ಮ ಹತ್ರ ಹಣ ಕಾಸು ಏನೂ ಇಲ್ಲ, ತಗೊಳ್ಳಿ ಇದನ್ನ. ದಾರಿಲಿ ಹೋಗ್ಬೇಕಾದ್ರೆ ಇದ್ರಲ್ಲಿ ಏನಾದ್ರೂ ತಗೊಂಡ್ ತಿನ್ನಿ. ಇಟ್ಕೊಳ್ಳಿ ಇದನ್ನ ನಿಮ್ಮ ಹತ್ರ. ಸುಭಾಷ್, ನೀನ್ ಕೊಟ್ಟ ಕಾಸಿಂದ ನನ್ನ ಜೀವ ಉಳಿತು, ಆದ್ರೆ ವೀರುನ ಕಾಪಾಡಕ್ಕಾಗ್ಲಿಲ್ಲ. ಅವನೇನ್ ಕಲ್ ಬಂಡೆ ಅನ್ಕೊಂಡಿದ್ದಾನ? ಗುಂಡು ತಗ್ಲಿರೋದ್ರಿಂದ ಎಷ್ಟು ದೂರ ಅಂತ ಹೋಗ್ತಾನೆ? ಇಲ್ಲ, ಎಲ್ಲೋ ಸತ್ತು ಬಿದ್ದಿರ್ತಾನಷ್ಟೇ. ಬನ್ನಿ ಹುಡ್ಕಣ. ಶರತಣ್ಣ, ಬಿಡಿ ಮನೆ ಒಳಗ್ ಬಾ. ಶರತಣ್ಣ, ನಾನೊಂದ್ಸಲ ಹೋಗಿ ವೀರು ಕಾಕನ ನೋಡ್ಕೊಂಡ್ ಬರ್ಬೇಕು, ಬಿಡಿ. ಸುಭಿ, ನನ್ನ ಮಾತು ಕೇಳು, ನೀನೀಗ ಮನೆಗೆ ಬಾ. ನನ್ನ ಬಿಟ್ಬಿಡಿ, ನಾನು ವೀರು ಕಾಕನ್ ನೋಡ್ಕೊಂಡ್ ಬರ್ತೀನಿ. ಅವರು ವೀರು ಕಾಕನ್ ಹಾಗೆ ಕೇಳ್ಕೊಂಡು ಹೋಗ್ತಾ ಇದಾರೆ. ವೀರು ಕಾಕನ್ನ ಇನ್ ನೋಡಕ್ಕಾಗಲ್ಲ ಸುಭಿ, ಅವ್ರಿಗೆ ನಮ್ ಜೊತೆ ಇಲ್ಲ. ನಾವ್ಯಾರು ಅವ್ರನ್ನ ನೋಡಕ್ಕಾಗಲ್ಲ. ಪೊಲೀಸರು ಅವ್ರಿಗೆ ಗುಂಡು ಬ್ರಿಟಿಷರು ತುಂಬಾ ಕೆಟ್ಟವರು ಶರತಣ್ಣ. ವೀರು ಕಾಕ ತುಂಬಾ ಒಳ್ಳೆಯವರು. ಅವರು ವೀರು ಕಾಕನ ಸಾಯಿಸಬಾರ್ದಿತ್ತು.
ವೀರು ವೀರು ಸತ್ತೋದ್ನ. ಅರು ಚಿಕ್ಕಮ್ಮ, ಅವರು ವೀರು ಕಾಕಂಗೆ ಗುಂಡು ಹೊಡ್ಸಿದ್ರು. ಸುಭಿ ಸುಮ್ನೀರು. ಅನು ಚಿಕ್ಕಮ್ಮ, ನಡೀರಿ ಹೋಗೋಣ. ಸುಭಿ ಮನೆಗೆ ಬಾ. ಸತ್ತೋಗ್ಬಿಟ್ನ ವೀರು, ಸತ್ತೋಗ್ಬಿಟ್ನ. ನಾನೀಗಷ್ಟೇ ದೇವಸ್ಥಾನಕ್ಕೆ ಹೋಗಿ ವೀರು ಮತ್ತು ಅನಂತ್ ಅವ್ರ ಹೆಸರಲ್ಲಿ ಪೂಜೆ ಮಾಡಿಸಿದ್ದೆ. ಪ್ರಸಾದ ಕೂಡ ತಗೊಳ್ಳಿಲ್ಲ ಅವನು. ಅದಕ್ಕೂ ಮೊದಲೇ ಪ್ರಸಾದ ತಗೊಳಕ್ಕೂ ಮೊದಲೇ ಹೋಗ್ಬಿಟ್ನ. ನೀವಿಬ್ರು ಮನೆಗೆ ನಡೀರಿ. ಅನು ಚಿಕ್ಕಮ್ಮ, ಧೈರ್ಯ ತಂದ್ಕೊಳ್ಳಿ. ನೀವು ಧೈರ್ಯ ತಂದ್ಕೊಳ್ದೇ ಇದ್ರೆ ಮನೇಲಿ ಹೇಗಿರಕ್ಕಾಗತ್ತೆ? ಮನೇಲಿ ಎಲ್ರೂ ಇದ್ದಾರೆ. ಬ್ರಿಟಿಷರು ಹುಡುಕಾಟ ಮಾಡಿದ್ದಕ್ಕೆ ಮನೇಲಿ ಎಲ್ರೂ ಆತಂಕದಲ್ಲಿದ್ದಾರೆ. ನಾವು ಬೇರೆ ಇಲ್ಲಿದ್ದೀವಿ. ಈಗ ನಾವು ಮನೆಗೆ ಹೋಗದೆ ಇದ್ರೆ ಅವ್ರ ಸಂದೇಹ ಇನ್ನೂ ಜಾಸ್ತಿ ಆಗುತ್ತೆ. ಅನು ಚಿಕ್ಕಮ್ಮ, ನಡೀರಿ, ಬೇಗ ನಡೀರಿ. ಇನ್ನೊಂದು ವಿಷಯ, ಏನೇ ಆದ್ರೂ ಈ ವಿಷಯ ಮನೇಲಿ ಯಾರು ಮಾತಾಡಬೇಡಿ. ನಡೀರಿ. ಸುಬಿ, ಬಾ ಹೋಗೋಣ. ಇಬ್ರು ಧೈರ್ಯ ತಂದ್ಕೊಳ್ಳಿ. ಸುಭಿ, ಸುಭಿ, ಅಳೋದ್ ನಿಲ್ಸು. ಕಣ್ಣೋರ್ಸ್ಕೋ. ಅನು ಚಿಕ್ಕಮ್ಮ, ಏನ್ ಮಾಡ್ತಾ ಇದ್ದೀರಾ? ನೀವಾದ್ರೂ ಧೈರ್ಯ ತಂದ್ಕೊಳ್ಳಿ. ನೀವಿಬ್ರು ಹೀಗೆ ಅಳ್ತಾ ಇದ್ರೆ ಮನೆಯವ್ರು ನೋಡ್ತಾರೆ. ಆಮೇಲೆ ವೀರು ಕಾಕನವ್ರು ಎಲ್ಲಿಗೆ ಹೇಳ್ಕೊಂಡು ಹೋಗಿದ್ದು ಶರತಣ್ಣ? ಯಾಕೆ ಅವ್ರು ಹಾಗೆ ಮಾಡಿದ್ದು? ನೋಡ್ ಜಾನಕಿ, ಈ ವಿಷಯದಲ್ಲಿ ನಾವು ಸುಮ್ಮನೆ ಸರ್ಕಾರದ ಮೇಲೆ ಆರೋಪ ಹೊರಿಸೋಕ್ಕಾಗಲ್ಲ. ಕೆಲವು ದಿನಗಳಿಂದ ಇಲ್ಲಿ ನಡೀತಾ ಇರೋದ್ರ ಪರಿಣಾಮ ಇದು. ಪ್ರತಿ ವಿಷಯದಲ್ಲೂ ನಾವು ನಮ್ದೇ ದೋಷ ಹುಡುಕ್ತೀವಿ. ಅವ್ರ ಎದುರಿಗೆ ಕೈ ಮುಗ್ದು ನಿಂತ್ಕೋಬೇಕು. ಅವ್ರೆಲ್ಲಾರನ್ನು ಗುಂಡು ಹೊಡೆದು ಸಾಯಿಸ್ತಾ ಇದ್ರೆ ನಾವು ಕೈ ಮುಗ್ದು ಕೂತಿರ್ಬೇಕು ಅಲ್ವಾ? ಯಾಕೆಂದ್ರೆ ಅವರು ಪ್ರಭುಗಳ ನಮ್ ದೇಶದ ಜನರ ಮೇಲೆ ಗುಂಡು ಹೊಡೆಯೋ ಅಧಿಕಾರ ಅವ್ರಿಗೆ ಯಾರು ಕೊಟ್ಟಿದ್ದು? ಯಾರು ಕೊಟ್ರು? ವೀರು ಅಂತವ್ರು ಯಾಕೆ ಸಾಯ್ಬೇಕು? ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ ಅನು ಚಿಕ್ಕಮ್ಮ. ವೀರು ಕಾಕನ್ ಮೇಲೆ ಅವ್ರು ಯಾಕೆ ಗುಂಡು ಹಾರಿಸಿದ್ದು? ಏ ಸುಭಿ, ಸುಮ್ನಿರು. ಅನು ಚಿಕ್ಕಮ್ಮ, ನೀವು ಸುಮ್ನಿರಿ. ನೋಡಿ, ಈಗ ವಿಷಯ ಎಲ್ಲ ಬಿಡಿ. ಇಬ್ರು ಸುಮ್ನಿದ್ರೆ ಒಳ್ಳೇದು. ನೀವೇನೇ ಹೇಳಿ ಅಣ್ಣ, ನಾನೊಬ್ಬ ಸರ್ಕಾರಿ ವಕೀಲ. ಸರ್ಕಾರ ಈ ತರ ಮಾಡುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ನಮ್ಮನೆಯಲ್ಲಿ ಸ್ವದೇಶಿಗಳಿದ್ದಾರೆ, ಮತ್ ನಾವು ಅವರಿಗೆ ಆಶ್ರಯ ಕೊಡ್ತಿದೀವಿ ಅಂತ ಹೇಗೆ ಯೋಚನೆ ಮಾಡ್ತಾರ ಅವರು? ನಾನು ಹೇಳೋದು ನಿನಗೆ ಅರ್ಥ ಆಗ್ತಾ ಇಲ್ವಾ ಜಾನಕಿ? ಅವರಿಗೆ ನಿನ್ನ ಮೇಲೆ ಭರವಸೆ ಹೋಗ್ತಾ ಇದೆ. ಹೀಗಾಗ್ಬಾರ್ದಾಗಿತ್ತು. ತಪ್ಪು ನಮ್ದೇನೆ. ಒಂದಾದ್ಮೇಲೆ ಒಂದು ತಪ್ಪಾಗ್ತಿರೋದ್ರಿಂದಾನೇ ನಮ್ಗೆ ಈ ಪರಿಸ್ಥಿತಿ ಬಂದಿರೋದು. ಆದ್ರೆ ದೊಡ್ಡಪ್ಪ, ಬ್ರಿಟಿಷರು ಇಡೀ ಮನೇನ ಹುಡುಕಿದ್ರು ಅವ್ರಿಗೇನು ಸಿಗ್ಲೇ ಇಲ್ಲ. ಅವ್ರು ಮಾಡಿದ್ದು ತಪ್ಪು ತಾನೆ. ಬ್ರಿಟಿಷರು ಸಭ್ಯರು ಅಲ್ವಾ? ಅಪ್ಪನ ಹತ್ರ ಗವರ್ನರ್ ಈಗ ಕ್ಷಮೆ ಕೇಳಲೇಬೇಕು ತಾನೆ. ಗವರ್ನರ್ ಅವರು ಕ್ಷಮೆ ಕೇಳಬೇಕಾ? ಕ್ಷಮೆ ಅದು ಗವರ್ನರ್. ಏನ್ ಮಾತಾಡ್ತಾ ಇದ್ಯಾ ನೀನು?
ಇದೇನಿದು ಶರತ್, ನೀವು 3 ಜನ ಒಟ್ಟಿಗೆ ಹೇಗ್ ವಾಪಸ್ ಬರ್ತಿದ್ದೀರಾ? ಅನುಚಿಕಮ್ಮ, ನೀವು ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳಿದ್ರಿ ಅಲ್ವಾ? ಅಂದ್ಮೇಲೆ ಇವ್ರ ಜೊತೆ ಹೇಗ್ ಬರ್ತಿದ್ದೀರಾ? ಏನಾಯ್ತು ಗೊತ್ತಾ, ವೀರು ಕಾಕನ ಅವರು ಸಾಯಿಸ್ಬಿಟ್ರು. ವೀರು ಕಾಕನವರು ಹೇಳ್ಕೊಂಡು ಹೋಗ್ತಾ ಇದ್ರು. ವೀರು ಕಾಕ ಏನ್ ತಪ್ಪು ಮಾಡಿದ್ರು ಹೇಳಿ? ಅವರು ನಂಗೆ ಪೇಪರ್ ಅಲ್ಲಿ ದೋಣಿ ಮಾಡ್ಕೊಟ್ಟಿದ್ರು. ಸುಭಿ ಯಾಕೆ ಅಳ್ತಿದ್ದಾನೆ ಶರತ್? ಅವನಿಗೆ ಏನಾಗಿದೆ? ಮತ್ತೆ ಈ ವೀರು ಯಾರು? ಯಾರನ್ನ ಕೊಂದ್ರು ನನ್ಗೇನು ಅರ್ಥ ಆಗ್ತಿಲ್ಲ. ಸುಭಿ 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 ಸುಮ್ನಿರು. ಯಾಕೆ ಅಳ್ತಿದ್ಯಾ ಹೀಗೆ? ರಸ್ತೆ ಮೇಲೆ ಓಡಾಡೋ ಎಲ್ರೂ ನಿನಗೆ ನಿನ್ನೋರೇ ಅನ್ಸುತ್ತೆ. ಅನ್ನು ಚಿಕ್ಕಮ್ಮ, ಇವನನ್ನ ಒಳಗೆ ಕರ್ಕೊಂಡು ಹೋಗಿ. ನಾನು ಮನೇಲಿ ಎಲ್ರಿಗೂ ಹೇಳ್ತೀನಿ ಅವನು ಯಾಕೆ ಅಳ್ತಿದ್ದಾನೆ ಅಂತ. ಶರತ್, ನಿಂತ್ಕೋ. ಏನಾಯ್ತು ಅಂತ ಎಲ್ರಿಗೂ ಸತ್ಯ ಹೇಳು. ನೀನ್ ಇತ್ತೀಚೆಗೆ ತುಂಬಾ ಯಾಕೋ ವಿಚಿತ್ರವಾಗಿ ಆಡೋಕ್ ಶುರು ಮಾಡಿದ್ಯಾ. ಅಮ್ಮ, ನನ್ ಗಂಡನ್ ಮನೆಯವ್ರಿಗೆ ಏನಾದ್ರೂ ಗೊತ್ತಾದ್ರೆ ಇತ್ತೀಚೆಗೆ ಶರತ್, ಈ ವೀರು ಯಾರು? ಸುಭಾಷ್ಗೆ ಅವನು ಹೇಗ್ ಪರಿಚಯ? ನನಗ್ ಸರಿಯಾಗಿ ಗೊತ್ತಿಲ್ಲ ಅಪ್ಪ. ಶಾಲೆಗೆ ಹೋಗೋ ಬರೋ ದಾರಿಲಿ ನೋಡಿರ್ಬೇಕು ಅನ್ಸತ್ತೆ. ನಾನು ಗುಂಡಿನ ಸದ್ ಕೇಳಿ ಏನು ಅಂತ ನೋಡಕ್ ಹೋದೆ. ಸುಭಿ ಕೂಡ ನನ್ ಜೊತೆನೆ ಬಂದ. ಇಷ್ಟು ಚಿಕ್ಕ ಹುಡುಗನ ಎಲ್ಲ ಕಡೆಗೂ ಯಾಕೆ ಕರ್ಕೊಂಡು ಹೋಗ್ತ್ಯಾ? ಅನುಮಾನ ಬಂದು ಪೊಲೀಸರು ಗುಂಡು ಹೊಡೆದಿರ್ಬೇಕು. ಅನುಮಾನ ಬಂದ್ರೆ ಪೊಲೀಸ್ನವ್ರು ಏನ್ ಬೇಕಾದ್ರೂ ಮಾಡ್ಬೋದಾ? ನಮ್ಮನೇಲಿ ಕ್ರಾಂತಿಕಾರಿಗಳಿದ್ದಾರೆ ಅಂತ ನಮ್ಮನೆಗೆ ಹುಡ್ಕೊಂಡ್ ಬಂದ್ರು. ಈಗೊಬ್ಬನ್ನ ಕೊಂದ್ ಹಾಕಿದ್ದಾರೆ. ಅದಕ್ಕೆಲ್ಲ ಏನ್ ಅರ್ಥ? ಹೀಗೆ ಆದ್ರೆ ನಮ್ಮನೆ ಮಕ್ಕಳನ್ನ ಆಚೆ ಕಳ್ಸೋದಾದ್ರೂ ಹೇಗೆ? ಯಾಕೆಂದ್ರೆ ಅನುಮಾನ ಪಟ್ಟು ಅವ್ರು ನಮ್ಮ ಮಕ್ಕಳನ್ನ ಏನ್ ಬೇಕಾದ್ರೂ ಮಾಡಬಹುದು. ಅಣ್ಣ, ಒಂದ್ಸಲ ನಾನು ಗವರ್ನರ್ ಜೊತೆ ಮಾತಾಡ್ಬೇಕು ಅಂತ ಅನಿಸ್ತಾ ಇದೆ. ಏನಂತ ಮಾತಾಡ್ತೀಯ? ಏನ್ ತಲೆ ಕೆಟ್ಟಿದ್ಯಾ ನಿನ್ಗೆ? ಒಬ್ಬ ಸರ್ಕಾರಿ ವಕೀಲನ್ ಮನೆಯಲ್ಲೇ ಸರ್ಕಾರ ಯಾಕೆ ತಪಾಸಣೆ ಮಾಡ್ತಾ ಇದೆ, ಇದ್ರ ಬಗ್ಗೆ ಗೊತ್ತಾಗ್ಬೇಕು ನನಗೆ.